ದೂರಿಗೆ ಮಾಲಕೆರೆ ಕೆರೆಯಲ್ಲಿ ಅಕ್ರಮ ಮಣ್ಣು ತೆರವು 5 ಟ್ರ್ಯಾಕ್ಟರ್ 1 ಜೆಸಿಬಿ ಜಪ್ತು. ಚಾಮರಾಜನಗರ ತಾಲೂಕಿನ ಶಿವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾಲಗೆರೆ ಸರ್ಕಾರಿ ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣು ತೆರವು ಮಾಡಲಾಗುತ್ತಿದೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಣ್ಣು ಸಾಗಾಣಿಕೆಯಲ್ಲಿ ತೊಡಗಿದ್ದ 5 ಟ್ರ್ಯಾಕ್ಟರ್ಗಳು ಹಾಗೂ 1 ಜೆಸಿಬಿ ಯಂತ್ರವನ್ನು ಜಪ್ತಿ ಮಾಡಿದ್ದಾರೆ. ಕರ್ನಾಟಕ ಕಾವಲು ಪಡೆ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಪರಶಿವಮೂರ್ತಿ ಅವರು ನೀಡಿದ ದೂರಿನ ಆಧಾರದ ಮೇಲೆ ಚಾಮರಾಜನಗರ ತಹಸೀಲ್ದಾರ್ ಗಿರಿಜಾ ಹಾಗೂ ನೀರಾವರಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಮಂಜುಳಾ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪರಿಶೀಲನೆಯ ವೇಳೆ ಕೆಲ ರೈತರು ಕೆರೆಯಿಂದ ಮಣ್ಣು ತೆಗೆಯಲು ಇಲಾಖೆಯ ಅನುಮತಿ ಪಡೆದಿರುವುದು ತಿಳಿದುಬಂದಿದೆ ಹಾಗೂ ಅನುಮತಿ ಪಡೆಯದೆ ತಿಳಿದುಬಂದಿದೆ. ಆದರೆ ಅನುಮತಿ ಪತ್ರದಲ್ಲಿ ಕೇವಲ 2 ಅಡಿ ಆಳವಾದರೆ ಮಾತ್ರ ಹಾಗೂ ಸಮತಟ್ಟಾಗಿ ಮಣ್ಣು ತೆಗೆಯಲು ಅವಕಾಶ ನೀಡಲಾಗಿದ್ದು, ಆದಾಗ್ಯೂ ಕೆಲವು ರೈತರು ಅನುಮತಿಯ ಮಿತಿಯನ್ನ ಮೀರಿ ಹೆಚ್ಚು ಆಳದಲ್ಲಿ ಮಣ್ಣು ತೆಗೆದಿರುವುದು ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಇದರಿಂದ ಕೆರೆಯಲ್ಲಿ ಆಳವಾದ ಗುಂಡಿಗಳು ನಿರ್ಮಾಣಗೊಂಡಿದ್ದು, ಜಾನುವಾರುಗಳು ನೀರು ಕುಡಿಯಲು ಬರುವ ಸಂದರ್ಭದಲ್ಲಿ ಅಪಾಯ ಸಂಭವಿಸುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ. ವಿಶೇಷವಾಗಿ ದನಕರುಗಳು ಆಳವಾದ ಗುಂಡಿಗಳಿಗೆ ಬಿದ್ದು ಸಾವನ್ನಪ್ಪುವ ಆತಂಕ ವ್ಯಕ್ತವಾಗಿದೆ. ನಿಯಮ ಉಲ್ಲಂಘಿಸಿ ಮಣ್ಣು ತೆಗೆಯುತ್ತಿದ್ದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ 5 ಟ್ರ್ಯಾಕ್ಟರ್ಗಳು ಹಾಗೂ 1 ಜೆಸಿಬಿ ಯಂತ್ರವನ್ನು ಜಪ್ತಿ ಮಾಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸಂಬಂಧಿತ ಇಲಾಖೆಗಳ ಸಿಬ್ಬಂದಿ, ಕರ್ನಾಟಕ ಕಾವಲು ಪಡೆ ಸಂಘಟನೆಯ ಕಾರ್ಯದರ್ಶಿ ಲಕ್ಷ್ಮಣ್ ಹಾಗೂ ಸ್ಥಳೀಯ ರೈತರು ಉಪಸ್ಥಿತರಿದ್ದರು. ವರದಿ ಮಹದೇವಸ್ವಾಮಿ, ನಂದಿ ಟಿವಿ, ಚಾಮರಾಜನಗರ. ಬಿಡಿ ಅವ್ರನ್ನು ಮಾತಾಡೋರ್ನೇ ರೈತರು ಕುಡಿ ಮೇಡಮ್ ಅವರೇ ಮಾತಾಡ್ತಾರ. ಮೈಸೂರು ನಾನೇ ಮಣಿಯಣ್ಣ ಮಾತಾಡೋದು 10 ಅಡಿ ಗುಂಡಿ ತೋಡರ ಹತ್ತಕ್ ದಾರಿ ಇಲ್ಲ ತುಂಬಿಡಿ ಅಂತಲ್ಲ ಬಂದ್ ನೋಡಿ ಗುಂಡಿನ ನಾನ್ ನೋಡ್ಬಿಟ್ಟೆ ಬೆಳಿಗ್ಗೆ ನಿಮ್ ಕಡೆ ಅಯ್ಯೋ ನಾವ್ ಹೇಳೋದು ಮಾತು ನೋಡಿ ಮೇಡಮ್ ತುಂಬ್ಕೊಳ್ಳಿ ನೋಡಿ ನಾವು ಏನ್ ಹೇಳುದು ಗೊತ್ತಾ ಮೈಸೂರ ಒಂದ್ ಲೆವೆಲ್ ತುಂಬಿಡಿ ಈ ತರವೆಲ್ಲ ಇನ್ ಒಂದ್ ಕಡೆ ತುಂಬಿ ನಿಮ್ ಮಧ್ಯ ತರ ತೋಡಿದಿರಲ್ಲ ಹಿಂಗಾದ್ರೆ ಹೆಂಗೆ ಮಾಡೋದು ಅಂತ ನಾನು ಹೇಳಿದೆ. ಅವ್ರು ಕಿಮಿಗೆ ಇಟ್ಕೊಳ್ಳಿಲ್ಲ, ಜೆಸಿಬಿ ಅವ್ರು ನಮಗೆ ಕೇರ್ ಮಾಡ್ಕೊಳ್ಳಿಲ್ಲ. ಮಾಡಲ್ಲ ಬಿಡಿ, ಅವರು ಕ್ಯಾರ್ ಹತ್ತಕ್ ಮಾಡಿದ್ರೆ ಅವ್ರು ಮುಂಡ್ಬೇಕು, ಅವ್ರು ದುಡ್ಡು ಮಾಡ್ಕೋಬೇಕು ಸಾಯಿಲಿ ಜನಗಳು. ನಮ್ಮೂರ್ಗೂ ಹತ್ತದ ನನಗೆ ಈ ದಿನ ಬೆಳಿಗ್ಗೆ ಮಾಲಗೆರೆನಲ್ಲಿ ಮಣ್ಣು ತೆಗಿತಾ ಇದ್ದಾರೆ. ಟ್ರ್ಯಾಕ್ಟರ್ನಲ್ಲಿ ಒಂದು 70 ಟ್ರ್ಯಾಕ್ಟ್ರಲ್ಲಿ ಮಣ್ಣು ತೆಗಿತಾ ಇದ್ದಾರೆ ಅಂತೇಳಿ ಮಹೇಶ್ ಮತ್ತು ಪರಶುಮೂರ್ತಿ ಕಾವಲು ಪಡೆ ಜಿಲ್ಲಾಧ್ಯಕ್ಷರು ನನಗೆ ದೂರವಾಣಿ ಮುಖಾಂತರ ದೂರು ನೀಡಿರ್ತಾರೆ. ಅದ್ರ ಮೇಲೆ ನಾನು ನನ್ನ ಹೆಚ್ಚಿನ ಕಾರ್ಯವನ್ನು ಮುಗಿಸ್ಕೊಂಡು ನಾನು ಈ ಸಮಯದಲ್ಲಿ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ನನಗೆ ಒಂದು ಜೆಸಿಬಿ ಮತ್ತು ಒಂದು 4 ಟ್ರ್ಯಾಕ್ಟರ್ಗಳು ಆ ಸ್ಥಳದಲ್ಲಿ ಇರೋವಂಥದ್ದು ಕಂಡು ಬಂದಿದೆ. ಮತ್ತು ಅಲ್ಲಿ ವಿಚಾರಿಸಲಾಗಿ 3 ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಸಣ್ಣ ನೀರಾವರಿ ಇಲಾಖೆಯಿಂದ ಚಿನ್ನಗುಂಡೇಗೌಡ, ನಂಜುಂಡಪ್ಪ ಮತ್ತು CA ಯತೀಶ್ ಕುಮಾರ್ 3 ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಆ ಪರ್ಮಿಷನ್ನು ಯಾವ ರೀತಿ ಇದೆ ಅಂದರೆ 2 ರಿಂದ 3 ಅಡಿ ತೆಗಿಬೇಕು ಅಂತ ಮಾತ್ರ ಇರುವಂಥದ್ದು ಆಳ. ಆದರೆ ಇಲ್ಲಿ ಕಂಡು ಬಂದಂಗೆ ಒಂದು 10 ಅಡಿ ತನಕ ತೆಗೆದಿದ್ದಾರೆ ಡೀಪಲ್ಲಿ. ಹಾಗಾಗಿ ನಾನು ಈ ದಿನ ಅವ್ರ ಮೇಲೆ ಕೇಸ್ ಮಾಡಬೇಕು ಅಂತಂದ್ಬಿಟ್ಟು ನಾನು ಈಗ ಇಲ್ಲಿ ಏನು ಸ್ಥಳದಲ್ಲಿ ಏನು ಟ್ರ್ಯಾಕ್ಟ್ರು ಮತ್ತು ಒಂದು ಜೆಸಿಬಿ ಇದೆ ಅದನ್ನು ಸ್ಟೇಷನ್ಗೆ ಕಳಿಸ್ಕೊಡ್ತಾ ಇದ್ದೀನಿ. ಸೀಸ್ ಮಾಡ್ತಾ ಇದ್ದೀನಿ. ಎಷ್ಟು ವೆಹಿಕಲ್ ಮಾಡಿದ್ದೀರಿ ಮೇಡಮ್? 4 ಟ್ರ್ಯಾಕ್ಟ್ರು. ಒಂದು ಎಷ್ಟಿದೆ ರಮೇಶ್ ನೋಡು? 2 ನೋಡಪ್ಪ, 6 ಇರ್ಬೋದು. 4 ರಿಂದ 5 ಇರ್ಬೋದು. 4 ರಿಂದ 5 ಟ್ರ್ಯಾಕ್ಟ್ರು, ಒಂದು ಜೆಸಿಬಿ ಅಷ್ಟನ್ನ ಸೀಸ್ ಮಾಡ್ತಾ ಇದ್ದೀವಿ. ಮತ್ತು ಇವರಿಗೆ ನಾನು ಏನಂದರೆ ಇರಿಗೇಷನ್ ಡಿಪಾರ್ಟ್ಮೆಂಟಿಗೆ ಹೇಳ್ತಾ ಇರೋದು, ಅವ್ರು ಯಾರಿಗೆ ಪರ್ಮಿಷನ್ ಕೊಡ್ತಾರೆ ಅವರು ಮಾರ್ಕ್ ಮಾಡಿ ಇಷ್ಟೇ ತೆಗಿಬೇಕು ಅಂತ ಮಾರ್ಕ್ ಮಾಡಿ ಕೊಡಬೇಕು. ಅವರು ಅದೇ ಮಾರ್ಕಲ್ಲಿ ತೆಗಿಬೇಕು. ಅಲ್ಲಿ ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ.